ಒಂದು ಚಿಕ್ಕಾಟ ಐತಿ, ಆದರೆ ಮಾತ್ರ ಕಾಂಗ್ರೆಸ್ಸಿಗೆ ಹೊಡೆದು ಬೀಳ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಭಾಳ ತಾಳ್ಮೆಯಿಂದ ಸಹನೆಯಿಂದ ಹೋಗ್ತಾ ಇದ್ದಾರೆ. ಅದೇ ಕಾರಣ ಟಿ ಕೆ ಶಿ ಅವರು ಸಹಿತ ಸಾಧ್ಯಷ್ಟು ಮಟ್ಟಿಗೆ ಕ್ಲಾಸಸ್ ಬರದಂಗೆ ನೋಡ್ಕೊಂಡು ತಮ್ಮ ಶಕ್ತಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದು, ಜೊತೆಗೆ ತಮ್ಮ ಮಂದಿನ ಗುರುತಿಸಿಕೊಳ್ಳೋದು, ಮುಂಬರುವ ಚುನಾವಣೆಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಳ್ಳುವಂಥ ದೇಶದಲ್ಲಿ ಅವರು ಚಿಂತನೆ ಮಾಡ್ತಾಯಿದ್ದಾರೆ. ಅದೇನೂ ಇರಲಿ, ನಮ್ಮ ಮೋದಿಜಿಯವರು ಇಲ್ಲಿ ಬಂದಿದ್ದು ಉದ್ದೇಶ ದೇವರ ನಾಮಸ್ಮರಣೆ ಆಗಿರ್ಬೋದು, ಉದ್ಘಾಟನೆ ಆಗಿರ್ಬೋದು. ಅದಕ್ಕಿಂತಲೂ ಮುಖ್ಯವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ್ ಕಮ್ಯುನಿಟಿಗಳನ್ನು ಒಂದು ಮಾಡುವಂಥದ್ದಂದ್ರೆ ನಾಯಕರನ್ನು ಒಂದು ಮಾಡಿ ಮುಂಬರುವ ಚುನಾವಣೆಯನ್ನು ಯಾವ ರೀತಿಯಾಗಿ ಗೆಲ್ಲಬಹುದು ನಾವು ಅನ್ನುವಂಥದ್ದು. ಅದಕ್ಕೆ ದೇವೇಗೌಡರ ರಾಜಕೀಯ ಚಿಂತನೆ ಬೆರೀತದೆ. ದೇವೇಗೌಡರಂತೆ 24 ತಾಸು ರಾಜಕೀಯ ಚಿಂತನೆ ಮಾಡುವಂಥ ವ್ಯಕ್ತಿ. ಅವ್ರ ಜೊತೆಗೆ ಅವ್ರ ಮಗನೂ ಅಂದ್ರೆ HD ಕುಮಾರಸ್ವಾಮಿಗಳು ಅವರು ಅದೇ ದಾರಿಯಲ್ಲಿ ಹೋಗುವಂಥವ್ರು. ಹೀಗಾಗಿ ಇದರಲ್ಲೆಲ್ಲ ಲಾಭ ಮಾಡ್ಕೊಂಡು ಈ ಸಲ ತಮ್ಮ BJPಯನ್ನು ಬೆಳೆಸ್ಕೋಬೇಕು, ಜೊತೆಗೆ ಕರ್ನಾಟಕದಲ್ಲೇ NDA ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಹೊರಟಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಹೊಸ ಒಂದು ಸಿದ್ಧಾಂತವನ್ನು, ಹೊಸ ಒಂದು ಏನು ಟೆಕ್ನಿಕ್ ಸಿದ್ದರಾಮಯ್ಯರು ಹುಡುಕ್ತಾ ಇದ್ದಾರೆ. ಇದರಲ್ಲಿ ಯಾರು ವಿನ್ ಆಗ್ಬೋದು? ಇಬ್ಬರು ರಾಜಕೀಯ ಪ್ರವೀಣರನ್ನ ಇಲ್ಲೆಲ್ಲ ಮೋದಿಯವರು, ದೇವೇಗೌಡರು, HD ಅವರು, ಜೊತೆಗೆ ಸಿದ್ದರಾಮಯ್ಯನವರು, ಇವರೆಲ್ಲರ ಪೊಲಿಟಿಕಲ್ ಗೇಮ್ ಏನಾಗ್ಬೋದು, 2020 ಏನು ನಡೀಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ. ಆದರೆ ಈ ಕರ್ನಾಟಕಕ್ಕೆ ಬಂದಂತಹ ಈ ಸಂದರ್ಭದಲ್ಲಿ ಮೋದಿಯವರು ಮಾತ್ರ ತಮ್ಮ ನಗುಮುಗದ ಪ್ರಭಾವಿ ಭಾಷಣ ಮಾಡಿಕೊಂಡು 2022 ತಯಾರಿಯಲ್ಲಿದ್ದಾರೆ ಅನ್ನೋದು ಫಿಕ್ಸ್ ಆಗ್ತಾಯಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸ್ವಲ್ಪ ನಿಲ್ಲಿಸ್ಬೇಡ್ರಿ. ಕೊನೆಯದಾಗಿ ಮೋದಿಯವರು ಮಾತ್ರ ಮೇಲಿನ ಮೇಲೆ ಕರ್ನಾಟಕಕ್ಕೆ ಬರ್ತಾರೆ ಅನ್ನೋದು ಮಾತ್ರ ಈ ಎಲ್ಲ ಡೆವಲಪ್ಮೆಂಟಿಂದ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ಅಂತ ಹೇಳ್ತಾ, S16 ನ್ಯೂಸ್ ಅರ್ಥ ದೇಶದವರೆಂಬ ಸತ್ಯ ಕೈಗಡೆ ಬಂದರೆ